ಮಾಡ್ತಾರಂತ ವಿಡಿಯೋನ ಶೇರ್ ಮಾಡ್ಕೊತಾನೆ ನಿಮ್ಮ ಜೊತೆ. ಅಯ್ಯಮ್ಮ ಹೊಡೆದ್ಬಿಟ್ರೆ ವಾವ್ ಮಸ್ತ್ ಐತಲ್ಲದ ಕುಂಬಳಕಾಯಿ ಗಾರ್ಗಿ ಮಾಡ ಕಡಬ್ ಕಟ್ಟ ಏನೇನು ಮಾಡ್ತಾರೆ ಇದ್ರಲ್ಲೇ? ಕುಂಬಳಕಾಯಿ ಗಾರ್ಗಿ ಮಾಡ್ತಾರೆ, ವಡಿ ಮಾಡಿದನ್ನ ಕಡಬ್ ಕಟ್ತಾರೆ. ಇವ ಸಂಕ್ರಮಣಕ್ಕೆ ಹೋಳಿ ಹುಣ್ಮ್ಯಾಗ ಇದನ್ನ ಮಾಡೋದು ಇರ್ತಾರೆ. ಮಲ್ನಾಡ್ದಾಗ ಹಳೆ ಹಿಂದಿನ ಕಾಲದ ಮಂದಿ ಮಾಡ್ಕೊಂತ ಬಂದಾರ. ಒಂದು ಬಟ್ಲ ಕೊಡಿ ಕುಂಬಳಿ ಬೀಜ ತೆಗೆದಿಟ್ಕೊಂಡು ಹೋಳಿ ಹುಣ್ಣಿಗೆ ಮತ್ತೆ ಹಾಕಕ್ಕೆ ಬೇಕಲ್ಲ ಇವು. ಒಂದು ಬೀಜ ತೆಗೆದಿಟ್ಕೊತೀರನ? ಬೀಜನ ಮತ್ತೆ ಹಾಕಕ್ಕೆ ಬೇಕಲ್ಲ ಮುಂದಿನ ವರ್ಷಕ್ಕಂದ್ರೆ ಇವ. ಇದನ್ನ ತೆರ್ಕೋಬೇಕಿವ. ಇದನ್ನ ಬೆಲ್ಲನ ಅದನ್ನ ಕೂಡ್ಸಿ ಕುಚ್ಚಾಕಿಡ್ಬೇಕು, ನೀರು ಹಾಕ್ಬಾರ್ದು. ಆಮೇಲೆ ಹಿಟ್ಟು ಹಾಕಿ ಮೈಲಾ ಹಿಟ್ಟು ಗೋಧಿ ಹಿಟ್ಟು ಹಾಕಿ ತುರುಬೇಕು. ಆಮೇಲೆ ಎಣ್ಣೆ ಹಾಕಿ ಕರಿ ಹಾಕಿಟ್ಟು ಗಾರ್ಗಿ ಮಸ್ತ್ ಅಕ್ಕಾವಲ್ಲ? ಮಸ್ತ್ ಅಕ್ಕಾಯವ, ಚಲೋ ಅಕ್ಕ ಮೆತ್ತಗವಳೆ, ಚಲೋ ಖರ್ಜೂರ ತಿನ್ನಂಗೆ ಇರ್ತೈತೆ. ಹಂಗೆ ಎಂತ ಬಲ ಅಕ್ಕಾವ. ಏನು ಮಾಡೋದು, ಈ ವರ್ಷ ಕುಂಬಳಕಾಯಿ ಕಡಿಮೆ ಆಗಿ ಗಾರ್ಗಿ ಹಗಲೆಲ್ಲ ಆಗವಲ್ವ? ಇಲ್ಲಾಂದ್ರೆ ನಾವು ಹಗಲೆಲ್ಲ ಗಾರ್ಗಿ ಮಾಡ್ತಿದ್ವಿ. ಕುಂಬಳಕಾಯಿ ಎಲ್ಲ ಹೇಳ್ಬಿಟ್ಟತಿ. ಮಕ್ಕಳೆಲ್ಲ ಇಷ್ಟಪಟ್ಕೊಂಡು ತಿನ್ನುವಂಥ, ಆಮೇಲೆ ಹೆಲ್ದಿ ಫುಡ್ ರೀ ಇದು. ಅವಾಗ ಇದನ್ನು ತಿನ್ನೋಕ್ಕಾಗಂಗಿಲ್ಲಲ್ಲ ಕುಂಬಳಕಾಯಿ ಜಾಸ್ತಿ. ಈ ರೀತಿಯಾಗಿ ತಿನ್ಬೋದು ನೋಡ್ರಿ ಫ್ರೆಂಡ್ಸ. ಬರೀ ಯಾವ ರೀತಿ ಮಾಡ್ತಾರೆ, ಇದನ್ನು ಯಾವ ರೀತಿ ತೆರಿತಾರೆ ಅನ್ನೋದನ್ನು ತೋರಿಸ್ತೇನೆ ನಿಮ್ಗೆ. ವಿಡಿಯೋನ ಶೇರ್ ಮಾಡ್ಕೋತೇನೆ. ಫ್ರೆಂಡ್ಸ್ ತೆರೆದಿದ್ದಾತು ನೋಡ್ರಿ. ಇವಾಗ ಇದನ್ನು ಕುಂಬಳಕಾಯಿನ ಕುದಿಸಾಕಿಟ್ಟು ಉರಿ ಹಚ್ಚಿ ಅದಕ್ಕೆ ಬೆಲ್ಲ ಹಾಕ್ತಾರೆ. 1.5 kg ಹೆಚ್ಚು ಕಡಿಮೆ 2 kg ಬೆಲ್ಲ ಹಿಡಿತೈತ್ರಿ ಫ್ರೆಂಡ್ಸ್. ಇದು ಯಾಕಂತಂದ್ರೆ ಕುಂಬಳಕಾಯಿ ಮತ್ತು ಹಿಟ್ಟು ಗೋಧಿ ಹಿಟ್ಟು ಕೂಡ್ಬೇಕಲ್ಲ ಅದಕ್ಕೆ. ಆಮೇಲೆ ಸ್ವಲ್ಪ ಬೆಲ್ಲ ಜಾಸ್ತಿ ಆದ್ರೆ ಇದು ಗಾರ್ಗಿ ಟೇಸ್ಟ್ ಆಕ್ಕವಲ್ಲ, ಹೀಗಾಗಿ ಇಷ್ಟು ಹಾಕಿ ಇದನ್ನು ಚಲೋತ್ನಂಗೆ ಕುದಿಸ್ಬೇಕು. ಅದು ಹೆಂಗೆ ಆಕತ್ತಂದ್ರೆ ಪೂರ ಕುಂಬಳಕಾಯಿ ನೀರು ಬಿಟ್ಕೊಂಡು ಆಮೇಲೆ ಇದೆಲ್ಲ ಬೆಲ್ಲ ಇಂದ ನೀರು ಎಲ್ಲ ಒಂಥರ ಇದು ಆಕೈತಲ್ಲ, ಅವಾಗ ಇದಕ್ಕೆ ನೀರೆಲ್ಲ ಸುಟ್ಟಿಂದ ಅವಾಗ ಇದಕ್ಕೆ ಹಿಟ್ಟು ಹಾಕ್ಬೇಕು ಫ್ರೆಂಡ್ಸ್. ಸ್ವಲ್ಪ ಮೈದಾ ಹಿಟ್ಟು ಮತ್ತು ಸ್ವಲ್ಪ ಗೋಧಿ ಹಿಟ್ಟು ಕೂಡಿಸಿ ಹಾಕ್ಬೇಕು. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಏಲಕ್ಕಿ, ಲವಂಗ ಹಾಕ್ಬೇಕ್ರಿ. ಇದಕ್ಕೆ ಹಾಕಿ ಚಂದಂಗೆ ತಿರುವಿ ಅದು ಗಾರ್ಗಿ ಬಿಡೋ ಶೇಪ್ ಹೆಂಗೆ ಬರ್ತೈತಲ್ಲ, ಹಿಟ್ಟು ಹಾಕಿಂದ ಆ ಥರ ಬರ್ತೈತೆ ಫ್ರೆಂಡ್ಸ. ಅವಾಗ ಅವನ್ನ ಚಂದಾಗ ಗಾರ್ಗಿ ಬಿಡ್ಬೇಕ್ರಿ. ಅಂದ್ರೆ ಮಸ್ತ್ ಸೂಪರ್ ಟೇಸ್ಟೂ ಆಕ್ಕವ. ಆಮೇಲೆ ಇದು ಒಂಥರ ಹಳ್ಳಿ ಒಳಗೆ ಮಾಡುವಂಥದ್ದು. ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ಮಾಡ್ತಾರೆ ಇದನ್ನು. ಆದರೆ ಕುಂಬಳಕಾಯಿ ನಮ್ಮೂರೊಳಗೆ ಅಂದ್ರೆ ನಮ್ಮೂರ ಕಡೆ ಸ್ಪೆಷಲ್ ಫ್ರೆಂಡ್ಸ್ ಇದು. ಅಂದ್ರೆ ಅವರು ಹೆಚ್ಚಾಗಿ ಹೋಳಿ ಹುಣ್ಣಿಮೆ ಮತ್ತು ಸಂಕ್ರಮಣದಾಗ ವಡಿ ಗಾರ್ಗಿನ ಮಾಡ್ತಾರೆ ನೈವೇದ್ಯಕ್ಕೆ ಅಂತೇಳಿ. ಮತ್ತು ಸಂಕ್ರಮಣದಾಗತ್ತು ಹೋಳಿ ಹುಣ್ಣಿಮೆ ಒಳಗಾತ ಮಾಡ್ತಾರೆ ಫ್ರೆಂಡ್ಸ್. ಅದಕ್ಕೆ ಈಗ ಬೆಲ್ಲ ಹಾಕಿದ್ರಲ್ಲ, ಅದು ಕುದಿಯಾಕಿಟ್ಟು ಏಲಕ್ಕಿ ಲವಂಗನೂ ಹಾಕಿ ಹಿಟ್ಟು ಹಾಕಿ ತಿರುತ್ತಾರೆ ನೋಡ್ರಿ. ಮಕ್ಕಳು ತಿನ್ನುವಂಥದ್ದು. ಆಮೇಲೆ ಕುಂಬಳಕಾಯಿ ಕಡುಬು ಕಟ್ತಾರಂತ. ಇದೇ ಟೈಪ್ ಅದನ್ನು ಎಲ್ಲ ತಿರುಕೊಂಡು ಅದನ್ನು ಹಿಟ್ಟೊಳಗೆ ಮಗಚಿ ಅದು ಹಿಟ್ಟನ್ನು ಕಟ್ಟಿ ಮಾಡ್ತಾರಂತ. ಸಾಧ್ಯ ಆದ್ರೆ ವಿಡಿಯೋನ ಶೇರ್ ಮಾಡ್ಕೊತಾನೆ ಫ್ರೆಂಡ್ಸ ನಿಮ್ಮ ಜೊತೆ.
ಇಲ್ಲ ಅಂತಂದ್ರೆ ಆಗಂಗಿಲ್ಲ. ಯಾಕಂದ್ರೆ ಈ ವರ್ಷ ಕುಂಬಳಕಾಯಿ ಆಗೇ ಇಲ್ಲ ಫ್ರೆಂಡ್ಸ್. ಅದ್ರ ಸಲುವಾಗಿ ಕಮ್ಮಿ ಆಗಿದ್ದಕ್ಕೆ ಇದೊಂದೇನೋ ಅವ್ರ ಹಿತ್ಲಾಗ ಆಗಿತ್ತಂತ ಅದೊಂದು ಮಾಡಾಕತ್ತಾರ ಅವ್ರು. ಆಮೇಲೆ ಇನ್ನೂ ಹೋಳಿ ಹುಣ್ಣಿಮೆಗೆ ಇಲ್ಲ ನಮಗೆ ಇಂಥರೊಂದು ಮಾಡ್ಬೇಕು ಅಂತ ಹೇಳಾಕತ್ತಿದ್ರೆ. ಆಮೇಲೆ ಇಷ್ಟು ತಗೊಂಡು ನೋಡಾಕ ಅಷ್ಟು ದೊಡ್ಡ ಕಾಯಿ ತೆರೆದು ಅಷ್ಟೊಂದು ಮಾಡಿದ್ರೆ ಈ ಗಾರ್ಗಿ ಮಾಡಿಂದ ತಿನ್ನಾಕತ್ರ ಸಾಲಂಗೆ ಇಲ್ಲ ನೋಡ್ರಿ. ಅಷ್ಟು ಟೇಸ್ಟ್ ಹತ್ಬಿಟ್ಟಿರ್ತಾವೆ. ಯಾಕಂದ್ರೆ ಬಾಯಾಗ ಒಂಥರ ಖರ್ಜೂರ ತಿನ್ನಂಗೆ ಅಕ್ಕಿರ್ತೈತೆ ನೋಡವ್ನು. ಹಿಂಗಾಗಿ ಟೇಸ್ಟ್ ಭಾರಿ ಹತ್ತಿರ್ತಾವೆ ಫ್ರೆಂಡ್ಸ. ಒಮ್ಮೆ ಮಾಡಿ ನೋಡ್ರಿ ಯಾವ ರೀತಿ ಮಾಡ್ತೀರಾ ಅಂತೇಳಿ ಕಮೆಂಟ್ ಮಾಡಿ ತಿಳಿಸ್ರಿ ಫ್ರೆಂಡ್ಸ ನಮ್ಗೆ. ಮಾರಿ ನೋಡಿ ದಾರಿ ಬಿಡ್ತಾನ ಅಲ್ಲ ಅಜ್ಜನ ಹೆಸರು ಹೇಳ್ಬೇಕ. ಮಾರಿ ನೋಡಿ ದಾರಿ ಬಿಡ್ತಾನ ಶಿವಕಾಲ ಅಜ್ಜನ. ನೋಡಿದ್ರಲ್ಲ ಫ್ರೆಂಡ್ಸ, ಅದೆಲ್ಲ ಬೆಲ್ಲ ಕರಿಗಿ ಕುಂಬಳಕಾಯಿ ತುರಿದಿದ್ದೆ ಇಷ್ಟ ಆಯ್ತು ನೋಡ್ರಿ. ಆದರೆ ಇನ್ನೊಂದು ಇದ್ರಾಗ ಹೆಂಗಪ್ಪ ಅಂತಂದ್ರೆ ಆಲ್ಮೋಸ್ಟ್ ಅಲ್ಲಿ ಇದನ್ನ ಎಲ್ಲರೂ ಹೋಳು ಫ್ರೆಂಡ್ಸ ಕೆಲವೊಬ್ರು ಹೆಂಗೆ ಮಾಡ್ತಾರಂತಂದ್ರೆ ಇದನ್ನ ಹೋಳು ಹೆಚ್ಚಿ ಕುದಿಯಾಕಿಟ್ಟು ಅವನ್ನೆಲ್ಲ ಮತ್ತು ಬಸದು ಹಿಚಿಕಿತ್ತು ನೀರು ತೆಗೆದು ಅದ್ರಾಗ ಹಿಟ್ಟು ಹಾಕಿ ತಿರುವಿ ಮಾಡ್ತಾರಲ್ಲ, ಅದು ಬಾಯಾಗ ಟೇಸ್ಟ್ ಬರೋದಿಲ್ಲ ಫ್ರೆಂಡ್ಸ್. ಯಾಕಂತಂದ್ರೆ ಎಲ್ಲ ರಸ ಕುದ್ದಿದ್ರೊಳಗನ ಹೋಗ್ಬಿಡ್ತೈತಿ. ಏನಿಲ್ಲ ಶಪ್ ಎಷ್ಟ ಉಳಿದಿರ್ತೈತಿ. ಅದ್ರಾಗ ಹಿಟ್ಟು ಹಾಕಿ ತಿರುವಿದ್ರೆ ಅದು ಒಂಥರ ಗಾರ್ಗಿ ಹಿಟ್ಟಿನಂಗೆ ತಾಕತ್ ಬಿಡ್ತೈತಿ. ಈ ಥರ ತಿರುವಿ ಮಾಡೋದ್ರಿಂದ ಬಾಯಾಗ ಈ ತೆರೆದಿದ್ದ ತುರಿ ಕುಂಬಳಕಾಯಿದ್ದೆ ಎಷ್ಟು ಬಾಯಾಗ ಬರ್ತಿರ್ತೈತೆ ಅದೆಷ್ಟು ಮಸ್ತ್ ಅನಿಸ್ತಿರ್ತೈತಿ. ಹೊಳ್ಳಿ ಗಾರ್ಗಿನೂ ಎಲ್ಲ ಫ್ಲೇವರು ಅದ್ರಾಗ ಇರ್ತೈತಲ್ಲ, ಹಿಂಗಾಗಿ ಗಾರ್ಗಿ ಮಸ್ತ್ ಟೇಸ್ಟ್ ಅಂದ್ರೆ ಟೇಸ್ಟ್ ಹಾಕವ್ರಿ ಫ್ರೆಂಡ್ಸ. ಈ ರೀತಿ ಮಾಡಿ ನೋಡ್ರಿ. ಈಗ ಎಲ್ಲ ಇದಾಗಿಂದ ನೀರು ಸುಟ್ಟು ನೋಡ್ರಿ ಫ್ರೆಂಡ್ಸ್. ಅದು ಸೂಸ್ಲಾಗ ಹೆಂಗೆ ಕಾಣಿಸಾಕತ್ತೈತಿ ಕುಂಬಳಕಾಯಿದ್ದ. ಇದು ಅರ್ಧ ಗೋಧಿ ಹಿಟ್ಟು ಅರ್ಧ ಮೈದಾ ಹಿಟ್ಟು ಎರಡೂ ಮಿಕ್ಸ್ ಮಾಡಿ ಹಾಕಿದ್ರೆ ಇದು ಗಂಟು ಉಳಿದಂಗೆ ಚಂದಾಗ ತಿರುಬೇಕು ಫ್ರೆಂಡ್ಸ್. ಇದನ್ನು ಅಂದ್ರೆ ಬಡಬಡ್ದು ಬಿಡಾಕ ನೋಡಿದ್ರಲ್ಲ ಫ್ರೆಂಡ್ಸ್. ಇಷ್ಟೆಲ್ಲ ತಿರುವಿ ಇಂದ ಇದನ್ನ ಸ್ವಲ್ಪ ಹೊತ್ತು ಹಿಟ್ಟೆಲ್ಲ ಅಳ್ಕೋಂಗ ಒಂದಿಟ್ಟು ಹೊತ್ತು ಇಟ್ಬಿಡೋಣ್ರಿ. ಇದನ್ನ ಇಟ್ಟು ಸ್ವಲ್ಪ ಹೊತ್ತಾದಿಂದ ಹಿಂಗೆ ಒಂದು ನೀರೊಳಗೆ ಹಾಕ್ಕೊಂಡು ಎಣ್ಣೆ ಕಾಯಕ್ಕೆ ಇಟ್ಟು ಬಾಳ್ಗೆ ಒಳಗೆ ಬಡ್ಬಡ್ದ ಬಿಟ್ಬಿಡೋಣ. ಯಾವ ರೀತಿ ಅಂತಂದ್ರೆ ಬಡ್ದೊಡಿ ಬಿಡ್ತೀವಲ್ಲ ಆ ಬಡ್ದೊಡಿಗೆ ನಡುವೆ ಹೋಲ್ ಮಾಡೋಂಗಿಲ್ಲ, ಇದಕ್ಕಾದ್ರೆ ಮಾಡ್ತೀವಿ. ಈ ರೀತಿ ಕಾಣಿಸ್ತಾ ನೋಡ್ರಿ ಫ್ರೆಂಡ್ಸ. ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೊಸದಾಗಿ ನೋಡೋರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಬಾಯ್. ಅಂಜನಾದ್ರಿ ಬೆಟ್ಟಕ್ಕೆ ಹೋಗಿದ್ರಂತ ಅಪ್ಪಾಜಿ ಅವ್ರ ತಂದು ಹಾಕಾರ ನೋಡ್ರಿ ನನಗೆ.